ನಮಸ್ಕಾರ. ನಾನು ಇವಾಗ ಮಾಡ್ತಾ ಇದ್ದೀನಿ ಒಣ ಮೀನಿನ ಪಲ್ಯ. ಒಣ ಮೀನಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ, ಬನ್ನಿ ತೋರಿಸ್ತೀನಿ. ಮೀನಿನ ಪಲ್ಯ ಜೊತೆಗೆ ನಾನು ಜೋಳದ ಬಕ್ರಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಈಗಿನ ರೊಟ್ಟಿ ಅದನ್ನು ಹಾಕಿದ್ದೀನಿ. ಇವಾಗ ಒಣ ಮೀನಿನ ಪಲ್ಯ ಮಾಡಿ ತೋರಿಸ್ತೀನಿ. ಏನೇನು ಬೇಕು ಅಂತ ಸಾಮಗ್ರಿಗಳಿಗೆ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಣ ಮೀನನ್ನ ಚೆನ್ನಾಗಿ ಹುರ್ಕೋಬೇಕು. ಅದು ಘಮ ಘಮ ಅಂತ ವಾಸನೆ ಆಜು ಬಾಜು ಮನೆಯಾಗೆಲ್ಲ ಬಂದು ಯಾರಪ್ಪ ಘಮ್ ಅಂತ ವಾಸನೆ ಎಬ್ಸ್ಯಾರ ಅಂತ ಅನ್ಕೋಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಒಂದು ಬಟ್ಲಾಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದ್ರೆ ಅದ್ರಾಗ ಮಣ್ಣು ಕಲ್ಲು ಎಲ್ಲ ಇರ್ತಾವೆ. ಇದು ಸಮುದ್ರದಾಗ ಸಿಗೋ ಒಣ ಮೀನು. ನಾವು ಫ್ರಾನ್ಸ್ ಅಂತೀವಿ, ನಮ್ಮ ಮರಾಠಿ ಭಾಷೆದಾಗ ಜಿಂಗ್ಯಾ ಬಾಜಿ ಅಂತೀವಿ. ಅದನ್ನೇನು ಮಾಡ್ಬೇಕು, ನೀರಾಗ ಚೆನ್ನಾಗಿ ತೊಗೊಂಡ್ಮೇಲೆ ಇದಕ್ಕೆ ಈರುಳ್ಳಿ, ಟಮಾಟ, ಕೊತ್ತಂಬರಿ ಒಗಿಬೇಕು. ಸೊ ಈಗ ನಾನು ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ನಾನು ಎಣ್ಣೆ ಹಾಕಕತ್ತೀನಿ. ಇದಕ್ಕೆ ಎಣ್ಣೆ ಹಾಕಿದಷ್ಟು ಮಸ್ತ್ ರುಚಿ ಹಾಕತ್ತೆ ನೋಡ್ರಿ. ಈಗ 3 ಚಮಚ ನಾನು ಎಣ್ಣೆ ಒಗ್ದ ಅಂದರೆ ಎಣ್ಣೆ ಒಳಗೆ ಮಸ್ತ್ ಬೇಯ್ತೈತಿ ಇದು ಜಿಂಗ್ಯಾ ಮೀನ, ಈರುಳ್ಳಿ, ಟಮಾಟ. ಸೊ ಈಗ ಎಣ್ಣೆ ಕಾಯ್ಲಿಕ್ಕತ್ತ ನಾನು ಈರುಳ್ಳಿ ಒಗಿತೆ. ಸೊ ಹಿಂಗೆ ತಗೊಂಡು ಹಿಂಗೆ ಹಾಕ್ಬಿಟ್ರೆ ಅದು ಚುರು ಮುರು ಮಾಡಿಬಿಟ್ರೆ ಈರುಳ್ಳಿನ ಮಸ್ತ್ ಬೇಯ್ತೈತೆ ನೋಡ್ರಲ್ಲ. ಈಗ ನಾನು ರೊಟ್ಟಿ ಅದನ್ನು ಹಾಕ್ಯಂಡೀನಿ. ರೊಟ್ಟಿನ ಚಾಲು ಮಾಡ್ತೀನಿ. ರೊಟ್ಟಿ ಮತ್ತು ಜಿಂಗ್ಯಾ ಪಲ್ಯ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಮತ್ತು ಜಿಂಗ್ಯಾ ಪಲ್ಯ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಇವಾಗ ಮಾಡಿ ಕೊಡ್ತೇನೆ. ಹಂಗೆ ಉಣ್ತಾ ಇದ್ರೆ ರೊಟ್ಟಿ 1 2 3 4 10 ತನಕ ರೊಟ್ಟಿ ಉಣ್ತಾನೆ ಇರ್ತೀರಿ. ಇದನ್ನ ನೀರ್ನಾಗ ಹಾಕಬೇಕ್ರಿ. ಇದಕ್ಕೆ ಟೊಮೆಟೊ, ಕೊತ್ತಂಬರಿ 2 ಒಗಿರಿ. ಇದಕ್ಕೆ ಉಪ್ಪು ಹಾಕಿದ್ನ, ಆಮೇಲೆ ಅರಶಿನ ಹಾಕಿದ್ನ, ಆಮೇಲೆ ಹಂಗೆ ಕಾಪುಡಿ ಒಗಿದ್ನೆ. ನಾನೀಗ 1.5 ಚಮಚ ಹಾಕ್ತೀನಿ. ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೋಬೋದು. ತಿರುವು ಮುರುವು ಮಾಡಿ ನಾವಿಂದ ಕೆಳಗೆ ತೊಳೆಯಬೇಕಾರ ಮುಳ್ಳುಗಳಿರ್ತವೆ. ಮೀನಿಂದು ಮೂತಿ ಮುಳ್ಳುಗಳಿರ್ತವೆ, ಹಿಂದೆ ಚುಚ್ಚು ಬಿಡ್ತವೆ. ನೋಡಿಬಿಟ್ಟು ಸಾವಕಾಶಾಗಿ ಹಾಕಿರಿ ಒಂದು ತಟ್ಟಿಗೆ. ಈರುಳ್ಳಿ ಟೊಮಾಟೊ ಬೆಂದಿರೋದಕ್ಕೆ ಇದಕ್ಕೆ ರಪ ಅಂತ ಜಿಂಗೆನ ಹಾಕ್ಬಿಡಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಕೊತ್ತಂಬರಿ ಎಲ್ಲ ಹಾಕಿರಿ ಮುಂಚೆನೇ. ಇದನ್ನು ಮುಚ್ಚಿಬಿಟ್ಟು 10 ನಿಮಿಷ ಬೇಯಿಸಿದ ಅಂದರೆ ಜಿಂಗ್ಯಾ ಪಲ್ಯ ರೆಡಿ. ಏನಂತೀರಿ? ಮಸ್ತ್ ಬ್ಯಾಟಿಂಗ್. ನಮ್ದಂತೂ ಜೋಳದ ಬಕ್ರಿ, ನಮ್ಮ ಜಿಂಗ್ಯಾ ಬಾಜಿ, ಇದಕ್ಕೆ ಫ್ರಾನ್ಸ್ ಅಂತಾರೆ. ಸೊ ನಮ್ದೆಲ್ಲ ರೆಡಿ ಆಯಿತು. ಬನ್ನಿ ಟೇಸ್ಟ್ ಮಾಡಿ. ಯಾರಿಗೆ ಬೇಕು ಜೋಳದ ಬಕ್ರಿ, ಜಿಂಗ್ಯಾ ಬಾಜಿ? ನಮ್ದಂತೂ ರೆಡಿ ಆಯಿತು. ರೆಸಿಪಿ ಹೇಗೆ ಅಂತ ಮಾಡೋದನ್ನ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಎಲ್ಲ ನೋಡ್ಕೊಳ್ಳಿ, ಕಲೀರಿ, ಮಜಾ ಮಾಡಿ, ಸೊ ಎಂಜಾಯ್ ಮಾಡಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ.